ವೆಲ್ಕಮ್ ಬ್ಯಾಕ್ ಟು ಶೋಭಾ ಸ್ಟಡಿ ಸರ್ಕಲ್. ಸೊ ಇವತ್ತಿನ ವಿಡಿಯೋ MBA, MCA, ME, MTech, MR ಕೋರ್ಸ್ಗಳಿಗೆ ಪ್ರವೇಶಾಂತಿ ಮೊದಲನೇ ಸುತ್ತಿನ ಸೀಟು ಹಂಚಿಕೆ ವೇಳಾಪಟ್ಟಿ PGCET 2025 ಬಿಡುಗಡೆಯಾಗಿದೆ. ಬರೀ ನೋಟಿಫಿಕೇಶನ್ ಮಾತ್ರ ಇವಾಗ ಬಿಡುಗಡೆಯಾಗಿರೋದು. ಮತ್ತು ಇದ್ರ ಬಗ್ಗೆ ಯಾವಾಗ ಫಸ್ಟ್ ರೌಂಡ್ ಸೆಲೆಕ್ಟ್ ಮಾಡ್ಕೋಬೇಕು, ಮತ್ತು ಸೆಲೆಕ್ಟ್ ಮಾಡ್ಕೊಂಡಿರೋರು ವೆರಿಫಿಕೇಷನ್ ಯಾವಾಗ ಡೌನ್ಲೋಡ್ ಮಾಡ್ಕೋಬೇಕು, ಕಾಲೇಜ್ಗೆ ಯಾವಾಗ ಅಡ್ಮಿಷನ್ ಆಗಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮೊದಲನೇ ಸುತ್ತಿನ ವೇಳಾಪಟ್ಟಿ PGCET 2025 ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಶೆಡ್ಯೂಲ್ ಹೇಗಿದೆ ಅನ್ನೋದನ್ನು ನೋಡೋಣ. ಫಸ್ಟ್, ಇಚ್ಛೆ ಆಯ್ಕೆಗಳನ್ನು ದಾಖಲಿಸುವುದು. ಆಪ್ಷನ್ ಎಂಟ್ರಿ ಪ್ರಿಯಾರಿಟಿ ಆಫ್ ಆಪ್ಷನ್ಸ್ ಬೈ ಎಲಿಜಿಬಲ್ ಕ್ಯಾಂಡಿಡೇಟ್ಸ್. ಯಾರು PGCETನ ಬರೆದಿರ್ತಾರೋ ಅವರು ಆಪ್ಷನ್ ಎಂಟ್ರಿನ ತಗೊಳ್ಳೋದಕ್ಕೆ ಎಲಿಜಿಬಿಲಿಟಿ ಇರುತ್ತೆ. 4/9/2025 ಸ್ಟಾರ್ಟ್ ಆಗುತ್ತೆ ಫ್ರಮ್ 11 AM ಆ್ಯಂಡ್ ಅಪ್ ಟು 28/9/2025 ವರೆಗೆ ಇರುತ್ತೆ. 11:59 ಅಂದರೆ ಮಿಡ್ನೈಟ್ಗೆ ಅದು ಕ್ಲೋಸ್ ಆಗುತ್ತೆ. ಅಷ್ಟರೊಳಗೆ ನೀವು ಆಪ್ಷನ್ ಎಂಟ್ರಿ ಏನಿರುತ್ತೆ ಅದನ್ನು ನಿಮ್ಗೆ ಯಾವ್ಯಾವ ಕಾಲೇಜ್ ಬೇಕು, ನಿಮ್ಮ ಪ್ರಿಯಾರಿಟಿ ಲೀಸ್ಟಲ್ಲಿರುವ ಕಾಲೇಜ್ಗಳು ಯಾವ್ಯಾವುದು, ಮತ್ತು ನಿಮಗೆ ಯಾವ ಕಾಲೇಜ್ ನಿಮಗೆ ಬೇಕು, ಮತ್ತು ಅಕಾರ್ಡಿಂಗ್ ಟು ಯುವರ್ ರ್ಯಾಂಕ್ಸ್ ನೀವು ಚೂಸ್ ಮಾಡಿ. ಆವಾಗ ನಿಮಗೆ ಫಸ್ಟ್ ರೌಂಡಲ್ಲೇ ನಿಮಗೆ ಬೇಕಾಗಿರೋ ಕಾಲೇಜ್ ಅಲಾಟ್ ಆಗುತ್ತೆ. ನಿಮ್ಮ ರ್ಯಾಂಕ್ ಏನಿರುತ್ತೆ ಅದು ಆ ಕಾಲೇಜ್ನ ರ್ಯಾಂಕ್ ಏನಿರುತ್ತೆ ನಿಮ್ಮ ಕ್ಯಾಟಗರಿಗೆ, ಆ ರ್ಯಾಂಕ್ ಮತ್ತು ನಿಮ್ಮ ರ್ಯಾಂಕ್ ಎರಡೂ ಕೂಡ ಮ್ಯಾಚ್ ಆಗ್ತಾಯಿದ್ರೆ ಮಾತ್ರ ನೀವು ಆಪ್ಷನ್ ಎಂಟ್ರಿಯಲ್ಲಿ ಆ ಕಾಲೇಜನ್ನು ಕೊಡಿ. ನಿಮಗೇನಾದರೂ ಯಾವ ಕಾಲೇಜಿಗೆ ಎಷ್ಟು ರ್ಯಾಂಕ್ ಅಂತ ಗೊತ್ತಿಲ್ಲ ಅಂತ ಅಂದರೆ ನನಗೆ ಕಮೆಂಟ್ ಮಾಡಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಕಾಲೇಜಲ್ಲಿ ಯಾವ್ಯಾವ ಕ್ಯಾಟಗರಿಗೆ ಎಷ್ಟು ರ್ಯಾಂಕ್ನ ನಿಲ್ಲಿಸಿರ್ತಾರೆ ಅನ್ನೋದನ್ನು ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್, ಇವಾಗ ಫಸ್ಟು ಆಪ್ಷನ್ ಎಂಟ್ರಿನ 28ಗೆ ಅದು ಕ್ಲೋಸ್ ಆಗುತ್ತೆ. ಆಪ್ಷನ್ ಎಂಟ್ರಿ 28 ಕ್ಲೋಸ್ ಆದಮೇಲೆ ಅಣುಕು ಸೀಟು ಹಂಚಿಕೆಯ ಫಲಿತಾಂಶ, ಪಬ್ಲಿಕೇಶನ್ ಆಫ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್. ಮಾಕ್ ಶೀಟ್ ಒಂದ್ಸರಿ ಬಿಡ್ತಾರೆ ನಿಮಗೆ ಯಾವ ಕಾಲೇಜ್ ಅಂತ 29/9/2025 ನೆಕ್ಸ್ಟ್ ಡೇನೇ 2 o'clock ಮೇಲ್ಗಡೆ ನಿಮಗೆ ಮಾಕ್ ಸೆಲೆಕ್ಷನ್ ಆಗಿರೋ ಕಾಲೇಜನ್ನು ನಿಮಗೆ ಅಲಾಟ್ ಮಾಡಿರೋ ಕಾಲೇಜನ್ನು ಬಿಟ್ಟಿರ್ತಾರೆ. ಅದನ್ನು ನೀವು ಚೆಕ್ಔಟ್ ಮಾಡ್ಕೋಬಹುದು. ಅದನ್ನು ಚೆಕ್ಔಟ್ ಮಾಡ್ಕೊಂಡಾದ್ಮೇಲೆ ನಿಮಗೇನಾದರೂ ಆ ಕಾಲೇಜ್ ಓಕೆ ಇಲ್ಲ ನನಗೆ ಬೇಡ ಅಂತ ಏನಾದರೂ ಇದ್ದರೆ ಆವಾಗ ನೀವು ಅದನ್ನು ಕೂಡ ಎಡಿಟ್ ಮಾಡ್ಕೋಬಹುದು, ಇಲ್ಲಾಂದರೆ ಡಿಲೀಟ್ ಮಾಡಬಹುದು. ಅದಕ್ಕೆ ಟೈಮ್ ಯಾವಾಗಲಿಂದ ಅಂದರೆ ಆಯ್ಕೆಗಳನ್ನು ಬದಲಾಯಿಸಲು ಅವಕಾಶ ಕೊಡ್ತಾರೆ. ಅದು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಆದಮೇಲೆ ಅಭ್ಯರ್ಥಿಗಳು ಅಣುಕು ಸೀಟು ಹಂಚಿಕೆಯ ಫಲಿತಾಂಶವನ್ನು ಪರಿಶೀಲಿಸಿದ ನಂತರ ಇಚ್ಛೆ ಆಯ್ಕೆಗಳನ್ನು ಅವಶ್ಯವಿದ್ದಲ್ಲಿ ಬದಲಾಯಿಸಬಹುದು, ಸೇರಿಸಬಹುದು, ಅಳಿಸಬಹುದು. ಪ್ರಾವಿಷನ್ ಟು ಚೇಂಜ್ ಆಪ್ಷನ್ ಎಂಟ್ರಿ ಬೈ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಆಫ್ಟರ್ ವೆರಿಫೈಯಿಂಗ್ ದ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್. ಕ್ಯಾಂಡಿಡೇಟ್ಸ್ ಆರ್ ಫ್ರೀ ಟು ಚೇಂಜ್, ರೀಆರ್ಡರ್, ಡಿಲೀಟ್, ಆ್ಯಡ್ ಟು ದೇರ್ ಚಾಯ್ಸಸ್ ಆಫ್ ಕೋರ್ಸ್ ಕಾಲೇಜಸ್ ಆ್ಯಸ್ ಪರ್ ದೇರ್ ಪ್ರಿಫರೆನ್ಸ್. ಸೊ ಅದಕ್ಕೆ ನಿಮಗೆ ಯಾವಾಗ ಟೈಮ್ ಇದೆ ಅಂದರೆ ರೀಆರ್ಡರ್ ಆದರೂ ಕೊಟ್ಕೋಬಹುದು, ಅಥವಾ ನಿಮ್ಗೇನಾದರೂ ಇಷ್ಟ ಆಗಿರೋ ಕಾಲೇಜಲ್ಲಿ ಸಿಕ್ಕಿಲ್ಲ ಅಂತ ಅಂದರೆ ನಿಮ್ಗೆ ಯಾವ ಕಾಲೇಜ್ ಇಷ್ಟ ಅಕಾರ್ಡಿಂಗ್ ಟು ಯುವರ್ ರ್ಯಾಂಕ್ ಆ್ಯಂಡ್ ಕಾಲೇಜ್ ರ್ಯಾಂಕ್ ಏನಿರುತ್ತೆ ನಿಮ್ಮ ಕ್ಯಾಟಗರಿಗೆ ಅದನ್ನು ನೋಡಿಕೊಂಡೇ ನೀವು ಚೂಸ್ ಮಾಡಬೇಕು, ಇಲ್ಲಾಂದರೆ ಆ ಕಾಲೇಜ್ ನಿಮಗೆ ಸಿಗೋದಿಲ್ಲ. ಸೊ ಅದಕ್ಕೆ ನಿಮಗೆ ಟೈಮ್ ಇರೋದು 29/9/2025 5 PM ಇಂದ 29/9/2025 5 PM ಇಂದ 3/10/2025 ವರೆಗೆ ನಿಮಗೆ ಟೈಮ್ ಇರುತ್ತೆ. ಯೋಚನೆ ಮಾಡಿ ನಿಮ್ಮ ರ್ಯಾಂಕಿಗೆ ಯಾವ ಕಾಲೇಜ್ ಅಲಾಟ್ ಆಗಬಹುದು ಅಂತ ನೋಡಿಕೊಂಡು ನೀವು ಅದನ್ನು ಚೂಸ್ ಮಾಡಿ ರೀಆರ್ಡರ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನಿಮಗೆ ಬೇಡದೇ ಇರೋ ಕಾಲೇಜುಗಳನ್ನ ಡಿಲೀಟ್ ಮಾಡ್ಕೊಳ್ಳಿ. ಅದಾದಮೇಲೆ ಮೊದಲ ಸುತ್ತಿನ ನೈಜ ಸೀಟು ಹಂಚಿಕೆಯ ತಾತ್ಕಾಲಿಕ ಫಲಿತಾಂಶ ಪ್ರಕಟಣೆ. ನಿಮಗೆ ಪ್ರಾವಿಷನಲ್ ರಿಸಲ್ಟ್ ಬಿಡ್ತಾರೆ. ನೆಕ್ಸ್ಟು ಎಡಿಟ್ ಮಾಡ್ಕೊಂಡಾದಮೇಲೆ 3/10/2025ಗೆ ನೀವು ಅಲಾಟ್ ಮಾಡಿ ಲಾಸ್ಟ್ ಆಗಿರುತ್ತೆ. ಲಾಸ್ಟ್ ಡೇಟ್ವರೆಗೂ ಕಾಯೋಕೆ ಹೋಗಬೇಡಿ. 29 ಅಂತ ಅಂದರೆ ನಿಮಗೆ ಅಲ್ಲಿ 29, 30, 1, 2, 3 ಹೀಗೆ 1, 2 ಇಷ್ಟರಲ್ಲೇ ಮುಗಿಸ್ಕೊಂಬಿಡಿ. ಯಾಕೆಂದರೆ KA ವೆಬ್ಸೈಟ್ ಬ್ಯುಸಿ ಇರುತ್ತೆ ಸಮ್ಟೈಮ್ಸ್. ಲಾಸ್ಟ್ ಡೇಟ್ವರೆಗೂ ಕಾಯೋಕೆ ಹೋಗಬೇಡಿ. ಆಮೇಲೆ 3/10 ಇವಾಗ ನಾವು 3/10 ಲಾಸ್ಟ್ ಡೇಟ್ವರೆಗೂ ಕಾಯ್ತಾ ಕೂತ್ಕೊಂಡ್ರೆ ಆವತ್ತೇ ನಮಗೆ ಪ್ರಾವಿಷನಲ್ ಸೀಟ್ಸ್ ಅಲಾಟ್ ಮಾಡ್ತಾರೆ. ಆವಾಗ ನಾವು ಆಫ್ಟರ್ 5 ಮೇಲೆ ನೋಡ್ಕೊಬೋದು ನಮಗೆ ಪ್ರಾವಿಷನಲ್ ಸೀಟ್ ಯಾವ ಕಾಲೇಜ್ಗೆ ಅಲಾಟ್ ಆಗಿದೆ. ಎಡಿಟ್ ಮಾಡ್ಕೊಂಡಿರ್ತೀವಲ್ವ, ಎಡಿಟ್ ಮಾಡಾದ್ಮೇಲೆ ಯಾವ ಕಾಲೇಜ್ ಸಿಕ್ಕೈತೆ ಅಂತ ನೋಡ್ಕೋಬೋದು. ಅದಾದಮೇಲೆ ಮೊದಲ ಸುತ್ತಿನ ನೈಜ ಸೀಟು ಹಂಚಿಕೆ ಅಂತಿಮ ಫಲಿತಾಂಶ ಪ್ರಕಟಣೆ. ಫೈನಲ್ ರಿಸಲ್ಟ್ ನಮಗೆ
ಬಂತು ಫಸ್ಟ್ ರೌಂಡ್ದು ಮುಗೀತು. ಫಸ್ಟ್ ರೌಂಡಲ್ಲಿಗೆ ನಮಗೆ ಇನ್ಯಾವುದೇ ಎಡಿಟಿಂಗ್ ಲಿಸ್ಟ್, ಕಾಲೇಜ್ ಎಡಿಟ್ ಮಾಡಬಹುದು, ಇದು ಯಾವುದು ಫಸ್ಟ್ ರೌಂಡಿಗೆ ಇನ್ನಿಲ್ಲ. ಇನ್ನೇನಿದ್ರು ಸೆಕೆಂಡ್ ರೌಂಡಿಗೆ ಮಾಡ್ಕೋಬೇಕಷ್ಟೆ. ಅದು ನಮಗೆ ಫೈನಲ್ ರಿಸಲ್ಟ್ ಯಾವಾಗ ಅನೌನ್ಸ್ ಆಗುತ್ತೆ ಅಂದರೆ 4/10/2025ಗೆ ಫೈನಲ್ ರಿಸಲ್ಟ್ ಅನೌನ್ಸ್ ಆಗುತ್ತೆ. ಅದಾದಮೇಲೆ ಪೋಷಕರ ಜೊತೆ ಚರ್ಚಿಸಿ ಸೂಕ್ತವಾದ ಚಾಯ್ಸನ್ನು ಆಯ್ಕೆ ಮಾಡಿಕೊಳ್ಳಲು ನಿಮ್ಮ ಪೇರೆಂಟ್ಸ್ ಜೊತೆ ನೀವು ಅದ್ರ ಬಗ್ಗೆ ಮಾತಾಡಿಕೊಂಡು ಈಗಿರೋ ಕಾಲೇಜ್ಗೆ ಅಡ್ಮಿಷನ್ ಆಗಲ್ಲ, ಇಲ್ಲ ಅಂತಂದರೆ ನೆಕ್ಸ್ಟ್ ರೌಂಡ್ಗೆ ಟ್ರೈ ಮಾಡಲಾ ಅಂತ ಮಾತಾಡಿಕೊಂಡು ನೀವು ಚಾಯ್ಸ್ ಎಂಟ್ರಿ ಮಾಡಬೇಕಾಗಿರುತ್ತೆ. 4 ಚಾಯ್ಸಸ್ ಇರುತ್ತೆ. ಅದ್ರ ಬಗ್ಗೆ ಎಲ್ಲ ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. 4 ಚಾಯ್ಸಸ್ ಇರುತ್ತೆ. ಅದರಲ್ಲಿ ಯಾವ ಚಾಯ್ಸ್ನ ನೀವು ಚೂಸ್ ಮಾಡಬೇಕು ಅಂತ ನೀವು ಆಯ್ಕೆ ಮಾಡೋದಕ್ಕೆ ನಿಮಗಿರೋ ಟೈಮು 4/10/2025ಇಂದ 7/10/2025ವರೆಗೆ ಇರುತ್ತೆ. ಅದನ್ನು ನೀವು ನಿಮ್ಮ ಪೇರೆಂಟ್ಸ್ ಜೊತೆ ಮಾತಾಡಿಕೊಂಡು ಅದೇ ಕಾಲೇಜ್ಗೆ ಅಡ್ಮಿಷನ್ ಆಗೋದಾದರೆ ಆಗಬಹುದು, ಇಲ್ಲಾಂದರೆ ಸೆಕೆಂಡ್ ರೌಂಡು ಕೂಡ ಹೋಗಬಹುದು. ನೆಕ್ಸ್ಟು ಚಾಯ್ಸ್ 1 ಆ್ಯಂಡ್ ಚಾಯ್ಸ್ 2 ಆಯ್ಕೆ ಮಾಡಿದ ಅಭ್ಯರ್ಥಿಗಳು ಶುಲ್ಕ ಪಾವತಿ ಮಾಡುವುದು ಹಾಗೂ ಚಾಯ್ಸ್ 1 ಅಭ್ಯರ್ಥಿಗಳು ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡುವುದು. ಚಾಯ್ಸ್ 1 ಆ್ಯಂಡ್ ಚಾಯ್ಸ್ 2. ಚಾಯ್ಸ್ 1 ಮೀನ್ಸ್ ನೀವಾಗ ಚಾಯ್ಸ್ 1ಅನ್ನು ನೀವು ತೊಗೊಂಡಿದ್ದೀರಾ ಅಂತ ಅಂದರೆ ನಿಮಗೆ ಯಾವ ಕಾಲೇಜ್ ಸಿಕ್ಕಿದೆ ಅದೇ ನಿಮ್ಗೆ ಓಕೆ, ಆ ಕಾಲೇಜಿಗೆ ನಾನು ಅಡ್ಮಿಷನ್ ಆಗ್ತೀನಿ ಅಂತ ಇದ್ದರೆ ಮಾತ್ರ ನೀವು ಚಾಯ್ಸ್ 1ನ ತೊಗೋಬೇಕು. ಚಾಯ್ಸ್ 1ನ ತೊಗೊಂಡು ವೆರಿಫಿಕೇಷನ್ ಸ್ಲಿಪ್ ಏನಿರುತ್ತೆ ಅದನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ನೀವು ಹೋಗಿ ಡೈರೆಕ್ಟ್ ಕಾಲೇಜ್ಗೆ ಅಡ್ಮಿಷನ್ ತೊಗೋಬೇಕಾಗುತ್ತೆ. ಇಫ್ ಇನ್ ಕೇಸ್ ನೀವು ಚಾಯ್ಸ್ 2ನ ಚೂಸ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ನೆಕ್ಸ್ಟ್ ರೌಂಡ್ಗೆ ಹೋಗ್ತಾ ಇದ್ದೀರಾ ವಿತ್ ನಿಮ್ಗೆ ಯಾವ ಕಾಲೇಜ್ ಸಿಕ್ಕಿದೆ ಆ ಕಾಲೇಜ್ ನಿಮ್ಮ ಜೊತೆನೇ ಇರುತ್ತೆ. ಆ ಕಾಲೇಜ್ ನಿಮ್ಮ ಹತ್ರನೇ ಇಟ್ಕೊಂಡು ನೆಕ್ಸ್ಟ್ ರೌಂಡ್ಗೆ ಅಟೆಂಪ್ಟ್ ಮಾಡ್ತಾ ಇದ್ದೀರಾ ಅಂತ ಆದರೆ ಅದಕ್ಕೂ ನೀವು ಫೀಸ್ ಪೇ ಮಾಡಲೇಬೇಕು. ಎರಡಕ್ಕೂ ಫೀಸ್ ಪೇ ಮಾಡಬೇಕು. ಚಾಯ್ಸ್ 1 ಚಾಯ್ಸ್ 2 ತೊಗೊಂಡ್ರೆ. ಚಾಯ್ಸ್ 3 ಚಾಯ್ಸ್ 4 ತೊಗೊಂಡ್ರೆ ಫೀಸ್ ಪೇ ಮಾಡೋ ಅವಶ್ಯಕತೆ ಇರೋದಿಲ್ಲ. ಚಾಯ್ಸ್ 1 ಚಾಯ್ಸ್ 2 ಫೀಸ್ನ ಪೇ ಮಾಡಿಕೊಂಡು ಚಾಯ್ಸ್ 2 ಅವರು ಕಾಲೇಜ್ಗೆ ಅಡ್ಮಿಷನ್ ತೊಗೊಳ್ಳೋ ಹಾಗಿಲ್ಲ ಇವಾಗ. ಏಕೆ ಅಂತಂದರೆ ಇವರು ಸೆಕೆಂಡ್ ರೌಂಡಿಗೋಸ್ಕರ ಕಾಯ್ತಾ ಇರ್ತೀರ. ಹಾಗಾಗಿ ಚಾಯ್ಸ್ 2 ಅವ್ರಿಗೆ ಕಾಲೇಜ್ ಅಡ್ಮಿಷನ್ ಇವಾಗ ಇರಲ್ಲ. ಚಾಯ್ಸ್ 1 ಅವರು ಕಾಲೇಜ್ಗೆ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಡೇಟ್ ಇರುತ್ತೆ. ವಿತಿನ್ ದ ಡೇಟ್ ನೀವು ವೆರಿಫಿಕೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡ್ಕೊಬೇಕು. ಇಲ್ಲ ಅಂತ ಅಂದರೆ ನಿಮಗೆ ವೆರಿಫಿಕೇಷನ್ ಸ್ಲಿಪ್ ಆಮೇಲೆ ಸಿಗೋದಿಲ್ಲ. ಯಾಕೆ ಅಂತ ಅಂದರೆ ಲಿಂಕ್ ಎಕ್ಸ್ಪೈರ್ ಆದರೆ ನಿಮಗೆ ವೆರಿಫಿಕೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಅದಕ್ಕೆ ನಿಮಗೆ ಟೈಮ್ ಇರೋದು 6/10/2025ಇಂದ 8/10/2025 ಒಳಗಡೆ ನೀವು ನಿಮ್ಮ ಕನ್ಫರ್ಮೇಷನ್ ಸ್ಲಿಪ್ ಏನಿದೆ ಅದನ್ನು ಡೌನ್ಲೋಡ್ ಮಾಡ್ಕೊಬೇಕು. ಇನ್ನು ಲಾಸ್ಟು ಚಾಯ್ಸ್ 1 ಅಭ್ಯರ್ಥಿಗಳು ಯಾರ್ಯಾರು ಇರ್ತಾರೆ ಅವರು ಕಾಲೇಜು ಪ್ರವೇಶ ಪಡೆಯಲು ಅಂದರೆ ಕಾಲೇಜ್ಗೆ ಅಡ್ಮಿಷನ್ ಆಗೋದಕ್ಕೆ ಮೂಲ ದಾಖಲಾತಿಗಳೊಂದಿಗೆ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ ಏನಿರುತ್ತೆ ಅದರ ಒಂದಿಗೆ ಕನ್ಫರ್ಮೇಷನ್ ಸ್ಲಿಪ್ ನಿಮಗೂ ಕೊಟ್ಟಿರ್ತಾರೆ. KA ವೆಬ್ಸೈಟಲ್ಲಿರುತ್ತೆ. ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಅದೆಲ್ಲನೂ ನಾನು ನಿಮಗೆ ಮುಂದೆ ತಿಳಿಸ್ಕೊಡ್ತೀನಿ. ಕನ್ಫರ್ಮೇಷನ್ ಸ್ಲಿಪ್ ಏನಿರುತ್ತೆ ಅದನ್ನು ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಅಲ್ಲಿ ನಮಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಅಲ್ಲೇ ಮೆನ್ಷನ್ ಆಗಿರುತ್ತೆ. ಅಲ್ಲಿ ಏನೇನು ಮೆನ್ಷನ್ ಆಗಿರುತ್ತೆ ಡಾಕ್ಯುಮೆಂಟ್ಸು ಅದೆಲ್ಲವನ್ನು ಕೂಡ ನಾವು ತಗೊಂಡು ಕಾಲೇಜ್ಗೆ ನಮಗೆ ಯಾವ ಕಾಲೇಜ್ ಅಲಾಟ್ ಆಗಿದೆ ಆ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗೋದಕ್ಕೆ ಲಾಸ್ಟ್ ಡೇಟ್ ಇರೋದು 9/10/2025 ಬಿಫೋರ್ 5:30. ಬಿಫೋರ್ 5:30 ಮೀನ್ಸ್ ಆ ಕಾಲೇಜ್ ಕ್ಲೋಸಿಂಗ್ ಅವರ್ಸ್ ಏನಿರುತ್ತೆ ಅದರೊಳಗಡೆನೇ ಹೋಗಿ ನೀವು ಕಾಲೇಜ್ಗೆ ಅಡ್ಮಿಷನ್ ತಗೋಬೇಕು. ಇದಿಷ್ಟು KA ಅವರು ಬಿಟ್ಟಿರೋ ನೋಟಿಫಿಕೇಷನ್. ಸದ್ಯಕ್ಕೆ ಇದು ಡೇಟ್ಸ್ ಎಕ್ಸ್ಟೆಂಡ್ ಕೂಡ ಆಗಬಹುದು ಅಥವಾ ಇವಾಗ ಆಲ್ರೆಡಿ ತುಂಬ ಲ್ಯಾಗ್ ಆಗಿರೋದ್ರಿಂದ ಎಕ್ಸ್ಟೆಂಡ್ ಆಗಲ್ಲ ಅನಿಸುತ್ತೆ. ಇಫ್ ಇನ್ ಕೇಸ್ ಎಕ್ಸ್ಟೆಂಡ್ ಆದರೂ ಆಗಬಹುದು. ಯಾಕೆಂದರೆ KA ಅವರು ತುಂಬ ಸರಿ ಯಾವಾಗಲೂ ಲ್ಯಾಗ್ ಮಾಡ್ಕೊಂಡು ಎಕ್ಸ್ಟೆಂಡ್ ಮಾಡ್ತಾನೆ ಇರ್ತಾರೆ. ಹಂಗನ್ಬಿಟ್ಟು ಎಕ್ಸ್ಟೆಂಡ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ನೀವು ಅದನ್ನು ನೆಗ್ಲಿಜೆನ್ಸಿ ಕೂಡ ಮಾಡೋಕ್ಕೆ ಹೋಗಬೇಡಿ. ಇವಾಗ ಏನು ಶೆಡ್ಯೂಲ್ ಬಿಟ್ಟಿದ್ದಾರೋ ಅದ್ರ ತಕ್ಕನಾಗೆ ನೀವು ನಿಮ್ಮ ಫಸ್ಟ್ ರೌಂಡ್ ಸೀಟ್ನ ಅಲಾಟ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಕಾಲೇಜ್ ಬೇಕು ಅದನ್ನು ಯೋಚನೆ ಮಾಡಿ ಅಕಾರ್ಡಿಂಗ್ ಟು ಯುವರ್ ರ್ಯಾಂಕ್ ಚೂಸ್ ಮಾಡ್ಕೊಳ್ಳಿ. ಸುಮ್ಮನೆ ನಿಮ್ಮ ರೌಂಡ್ಸ್ಗಳನ್ನ ವೇಸ್ಟ್ ಮಾಡ್ಕೊಬೇಡಿ. ಆಮೇಲೆ ಲಾಸ್ಟಲ್ಲಿ ಯಾವ ಕಾಲೇಜ್ ನಿಮಗೆ ಸಿಗುತ್ತೋ ಅದೇ ಕಾಲೇಜ್ಗೆ ಹೋಗಿ ನೀವು ಅಡ್ಮಿಷನ್ ಆಗಬೇಕಾಗಿರುತ್ತೆ ಇಫ್ ಇನ್ ಕೇಸ್ ನೀವು ರೌಂಡ್ಸ್ನ ವೇಸ್ಟ್ ಮಾಡಿಕೊಂಡ್ರೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.